ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನೀಗ ನೋಡ್ತಾ ಇದ್ರಲ್ವಾ, ಇದು ಬಂದು ಅರುಣಾಚಲಂದು ಲಾಗು. ನಾವು ಯಾವ ರೀತಿ ಗಿರಿ ಪ್ರದಕ್ಷಿಣೆ ಮಾಡಿದೆ ಅಂತ ನಿಮಗೆ ಈ ಲಾಗ್ ಮುಖಾಂತರ ತೋರಿಸ್ಕೊಡ್ತೀನಿ. ಬನ್ನಿ ಗಾಯ್ಸ್. ಫಸ್ಟ್ಗೆ ಅಲ್ಲಿ ರಾಜಗೋಪುರ ಹತ್ರ ಕರ್ಪೂರ ಹಚ್ಚಿ ನಾವು ಪ್ರ ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡಬೇಕು. ನಮಗೆ ಫಸ್ಟ್ ಲಿಂಗ ಬರೋದು ಇಂದ್ರಲಿಂಗ. ಆ ಇಂದ್ರಲಿಂಗ ಇಂದ ನಾವು ಸ್ಟಾರ್ಟ್ ಮಾಡಬೇಕು. ಅದೇ ನೋಡಿ, ಇದೇ ಇಂದ್ರಲಿಂಗ. ಇಲ್ಲಿ ಒಳಗಡೆ ಎಲ್ಲೂನು ವಿಡಿಯೋ ಮಾಡಕ್ಕೆ ಅಲೋ ಇಲ್ಲ. ಬಟ್ ವಿಡಿಯೋ ಮಾಡಿದರೆ ಕಿತ್ಕೊಂಡು ಡಿಲೀಟ್ ಮಾಡಿಬಿಡ್ತಾರೆ. ಇದು ಇಂದ್ರಲಿಂಗ ಗೈಸ್. ಇಲ್ಲಿಂದ ನಾವು ನೆಕ್ಸ್ಟ್ ಮುಗಿಸ್ಕೊಂಡು ಇಲ್ಲಿದು ಹೋಗೋ ದಾರಿಯಲ್ಲಿ ಎರಡು ಗಣಪತಿ ಟೆಂಪಲ್ಸ್ ಇರುತ್ತೆ. ಆ ಎರಡು ಗಣಪತಿ ಟೆಂಪಲ್ಸ್ನ ನಾವು ದರ್ಶನ ಮಾಡ್ಕೋಬೇಕು. ಆ ಎರಡು ಗಣಪತಿ ಟೆಂಪಲ್ಸ್ನ ನಾವು ದರ್ಶನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮಂಗಳಮುಖಿಯರು ಸಿಗ್ತಾರೆ. ಅದು ಶಿವನ ಇನ್ನೊಂದು ರೂಪನೇ ಮಂಗಳಮುಖಿಯರು ಅಲ್ವಾ. ಅದಕ್ಕೆ ಅವ್ರ ಹತ್ರ ಏನು ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ರೆ ನಮಗೆ ಮತ್ತೆ ಮ್ಯಾಪ್ ಒಂದು ಸಿಕ್ತು. ಮ್ಯಾಪಲ್ಲಿ ನೋಡಿದ್ರೆ ನಮ್ಗೆ ಯಾವ ಲಿಂಗ ಎಲ್ಲೆಲ್ಲಿದೆ ಅಂತ ಗೊತ್ತಾಗತ್ತೆ. ನೆಕ್ಸ್ಟ್ ಲಿಂಗ ಹತ್ರ ನಾವು ದರ್ಶನ ಮಾಡಿ ಅಲ್ಲಿ ಕರ್ಪೂರ ಎಲ್ಲ ಹಚ್ಚಿ ಹೋಗ್ಬೇಕಾದ್ರೆ ಎರಡು ವಿಘ್ನೇಶ್ವರ ಟೆಂಪಲ್ ಸಿಗ್ತವೆ. ಆ ಎರಡು ವಿಘ್ನೇಶ್ವರ ಟೆಂಪಲ್ಸ್ನ ದರ್ಶನ ಮಾಡೋದು ಇಂಪಾರ್ಟೆಂಟು. ನೆಕ್ಸ್ಟು ಎಲ್ಲಾ ಲಿಂಗ ಹತ್ರನೂ ದರ್ಶನ ಮಾಡಿ ಆಚೆ ಕರ್ಪೂರ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು, ಇದು ಏನು ನೋಡ್ತಾ ಇದ್ದೀರಾ, ಇದು ಅಣ್ಣಾಮಲೈ ಟೆಂಪಲ್ಲು. ಈ ಟೆಂಪಲ್ ಹತ್ರನೂ ದರ್ಶನ ಮಾಡಿಕೊಂಡು ಕರ್ಪೂರ ಎಲೆ ಹಚ್ಚಿ ಮತ್ತೆ ನೋಡ್ಬೋದು ಗೈಸ್, ಇದು ಅಣ್ಣಾಮಲೈ ಟೆಂಪಲ್ಲು. ನೆಕ್ಸ್ಟ್ ಬರೋದೇ ಇನ್ನೊಂದು ಇದು ಬಂದು ಯಾವುದು ಇದು ಬಂದು ಗೈಸ್, ಇದು ಸೂರ್ಯಲಿಂಗ. ನೋಡ್ಬೋದು, ಇದು ಸೂರ್ಯಲಿಂಗ. ನೆಕ್ಸ್ಟು ವರುಣಲಿಂಗ ಗೈಸ್. ಇದು ಸೇಮ್ ಪ್ರೊಸೀಜರು. ಎಲ್ಲ ಲಿಂಗ ಹತ್ರನೂ ಇಲ್ಲಿ ಶಿವ ಬೆಂಕಿ ರೂಪದಲ್ಲಿ ಇದ್ದಾರೆ ಅಲ್ವಾ. ಅದಕ್ಕೆ ಗೈಸ್ ಇಲ್ಲಿ ಎಲ್ಲ ದೇವಸ್ಥಾನ ಎಲ್ಲ ಲಿಂಗ ಹತ್ರ ಹೋಗಿ ಕರ್ಪೂರ ಹಚ್ಚಿ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ಬೋದು, ಇನ್ನೂ 4 ಕಿಲೋಮೀಟರ್ ನಾನು ಹೋಗ್ಬೇಕು ಮುಂದೆ. ನೆಕ್ಸ್ಟು ಇಲ್ಲೆಲ್ಲ ಟೆಂಪಲ್ ಅಂದರೆ ನೋಡ್ಬೋದು ಗೈಸ್, ಇದೇ ಬಂದು ರಾಜಗೋಪುರ. ಇಲ್ಲಿ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಸುತ್ತಾಕೊಂಡ್ ಬರೋಷ್ರೊಳಗಡೆ 14 ಕಿಲೋಮೀಟರ್ ಆಗತ್ತೆ. ನಾವು ಇಲ್ಲಿಗೆ ಬರೋಷ್ರೊಳಗಡೆ ಇಲ್ಲಿಗೆ ಬಂದೆ ಎಂಡ್ ಮಾಡ್ಬೇಕು ನಾವು. ನೆಕ್ಸ್ಟು ನೋಡ್ಬೋದು, ನನ್ನ ವಾಚಲ್ಲಿ ವಾಕ್ ಟೈಮ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ದೀನಿ ನೋಡಿ. 14 ಕಿಲೋಮೀಟ್ರು 5 ಅವರ್ ತೊಗೊಂಡಿದ್ದೀನಿ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ. ಸೊ ಗೈಸ್, ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಫಸ್ಟ್ ಟೈಮ್ ಹೋಗಿರೋದು, ಅಷ್ಟೇನು ಹೇಳೋಕ್ಕಾಗಿಲ್ಲ. ನಾನು ನೆಕ್ಸ್ಟ್ ಟೈಮ್ ಹೋಗ್ತೀನಿ, ಅವಾಗ ಇನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಗೈಸ್.